ನೀವು ಆಡಳಿತದವರು ಅವರ ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದ್ರಿ ಗುರುಗಳೇ. ಆದ್ರೆ ಆಡಳಿತದ ಜವಾಬ್ದಾರಿ ಹೊತ್ತವರೇನೆ ಹಿಂದುತ್ವದ ವ್ಯಾಖ್ಯಾನವನ್ನ ತಪ್ಪಾಗಿ ಮಾಡ್ಬಿಟ್ರೆ, ಹಿಂದುತ್ವ ಅಂದ್ರೆ ಹಿಂಸೆ ಅಂದ್ಬಿಟ್ರೆ, ಹಿಂದುತ್ವದಲ್ಲಿ ಜಾತಿ ತಾರತಮ್ಯ ಇರೋ ಕಾರಣಕ್ಕೇನೆ ಬೇರೆ ಧರ್ಮಕ್ಕೆ ಮತಾಂತರ ಆದ್ರು ಅನ್ನೋ ರೀತಿಯಲ್ಲಿ ಜವಾಬ್ದಾರಿ ಇರೋ ಸ್ಥಾನದಲ್ಲಿ ಇರೋರೇ ಮಾತನಾಡ್ಬಿಟ್ರೆ, ಜಾತಿ ತಾರತಮ್ಯ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಜಾತಿ ಪದ್ಧತಿ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರೋದು. ಅನ್ಫಾರ್ಚುನೇಟ್ಲಿ ಬುದ್ಧನ ಅನುಯಾಯಿಗಳಿಂದ ಹಿಡಿದು ರಾಮ್ ಮೋಹನ್ ರಾಯ್ ವರೆಗೆ ಪ್ರತಿಯೊಬ್ಬರು ಹಿಂದೂ ಸಮಾಜದ ದೋಷಗಳನ್ನ ಹಿಂದೂ ಧರ್ಮದ ದೋಷಗಳು ಅಂತ ಮಿಸ್ಟೇಕ್ ಮಾಡಿಕೊಂಡ್ರು. ಮತ್ತು ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನ ಧರ್ಮದ ದೋಷಗಳನ್ನು ಮಿಸ್ಟೇಕ್ ಮಾಡಿಕೊಂಡು ಈ ಧರ್ಮವನ್ನೇ ತೆಗೆದು ಬಿಡಬೇಕು ಅಂತ ಹೊರಟರು. ಆದರೆ ಈ ಧರ್ಮ ಪೂರ್ಣ ಪ್ರಮಾಣದಲ್ಲಿ ಸತ್ಯಗಳನ್ನೇ ಒಳಗೊಂಡಿರುವುದರಿಂದ, ಅದಕ್ಕೆ ಧಕ್ಕೆ ಇಲ್ಲದ ಅಸ್ತಿತ್ವ ಇರೋದ್ರಿಂದ ಆ ಸತ್ಯಗಳನ್ನು ಅಳಿಸುವುದಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಕೆಲವರು ಪ್ರಯತ್ನ ಮಾಡಬೇಕು ಅಂತಿದಾರಲ್ಲ ಗುರುಗಳೇ, ಅಂದ್ರೆ ಎರಾಡಿಕೇಶನ್ ಆಫ್ ಹಿಂದುತ್ವ ಮಾತಾಡ್ತಾರೆ. ಇಂಪಾಸಿಬಲ್. ಅವ್ರು ಬರೆದಿಟ್ಕೊಳ್ಳಿ, ಹಿ ವಿಲ್ ಪ್ರೂವ್ ಹಿಮ್ಸೆಲ್ಫ್ ಎ ಮಂಕಿ. ಹಿಂದುತ್ವದ ಎರಾಡಿಕೇಶನ್ ಮಾಡಬೇಕು ಅಂತ ಹೊರಟವನಿಗೆ ನನ್ನ ವಾಕ್ಯವನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಜಗತ್ತಿನ ಎಲ್ಲಾ ಭಾಷೆಗಳು ತರ್ಜುಮೆ ಮಾಡಿ. ಅಷ್ಟೇ ಅಲ್ಲ, ಹಿಂದುತ್ವದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತ ಹೊರಟ ವ್ಯಕ್ತಿ, he proves himself an eternal monkey, an all-time monkey. It is a science. ಸೈನ್ಸ್ ಅದು. ಅಸ್ತಿತ್ವವಿಲ್ಲದ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಅದನ್ನು ನೀವು ಎರಾಡಿಕೇಟ್ ಮಾಡ್ತೀರಾ. ಮಿತಿಯಿಲ್ಲದ ಜ್ಞಾನ, ಮಾಡರ್ನ್ ಫಿಸಿಕ್ಸ್. ಏನ್ ಹೇಳಿದ ರಾಬರ್ಟ್ ಓಪನ್ಹೈಮರ್? ಮಾಡರ್ನ್ ಫಿಸಿಕ್ಸ್ ಅನ್ನುವಂತಹದ್ದು, ಮಾಡರ್ನ್ ಫಿಸಿಕ್ಸ್, ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್, ಅವರ ಎಕ್ಸಾಂಪ್ಲಿಫಿಕೇಶನ್. ಅವ್ರು ಏನ್ ಹೇಳಿದ್ದಾರೆ ಅದರ ಎಕ್ಸಾಂಪಲ್ ಇದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಇದು ಬುದ್ಧ ಪೂರ್ವ 50,000 ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ನಿಯಮ ಇದೆಯಲ್ಲ, ಅದರ ಎಕ್ಸ್ಟೆನ್ಷನ್ ಇದು. ನಮ್ಮಲ್ಲಿ ಏನು ನಿಯಮ ಇದೆ? ಲಾ ಆಫ್ ಕಾಸೇಷನ್, ಕಾರಣ ಮತ್ತು ಕಾರ್ಯ ಕಾರಣ ಸಂಬಂಧ ಅಂತ ವೇದಾಂತದಲ್ಲಿ ಬರುತ್ತೆ. ಬುದ್ಧ ಪೂರ್ವ 50-60,000 ವರ್ಷಗಳ ಹಿಂದಿಂದು. ಅದರದ ಎಕ್ಸ್ಟೆನ್ಷನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ ಅಂತ ಮಾಡರ್ನ್ ಫಿಸಿಕ್ಸ್ ಇದೆ. ಇದು ಇಂಡಿಯಾದ ಮಾಯಾ ಥಿಯರಿಯ ಒಂದು ಮುಖ. ಡಾರ್ವಿನ್ಸ್ ಎವಲ್ಯೂಷನ್ ಅಂತಿದೆ. ಆ ಡಾರ್ವಿನ್ಸ್ ಎವಲ್ಯೂಷನ್ ಅನ್ನುವಂತಹದ್ದು ವಿಷ್ಣು ಪುರಾಣದಲ್ಲಿ ಬರುವಂತಹ ಮನುಷ್ಯ ಹೇಗೆ ವಿಕಸಿತನಾಗ್ತಾನೆ, ಸೃಷ್ಟಿ ಹೇಗಾಗುತ್ತೆ ಅನ್ನೋದರ ಒಂದು ಎಕ್ಸ್ಟೆನ್ಷನ್. ಇದು ಆಧುನಿಕ ವಿಜ್ಞಾನ ಅಂತಂದ್ರಿ, ಆ ವಿಜ್ಞಾನಿಗಳನ್ನೆಲ್ಲ ದೇವರನ್ನಾಗಿ ಮಾಡಿದ್ರಿ, ಎಷ್ಟು ನೋಬೆಲ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ರಿ. ಆದ್ರೆ ಇದೆಲ್ಲವೂ ಕೂಡ ಹಿಂದುತ್ವ ಅಂತ ಅದೇನು ಕರೀತಿರೋ, ಸನಾತನ ಧರ್ಮ ಅಂತ ಕರೀತಿರೋ, 50,000 ವರ್ಷಗಳ ಹಿಂದೆ, 30,000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತುಗಳ ವಿಸ್ತೃತ ರೂಪ ಆದಾಗ ಇಂಥ ಅದ್ಭುತವಾದ ಸೈನ್ಸ್ ಅನ್ನ ಹೋಗಿಸುವಂತ ವ್ಯಕ್ತಿಗೆ ಏನ್ ಟೈಟಲ್ ಕೊಡ್ತೀರಿ? ಹೋಗಿಸ್ತೀನಿ ಅಂತ ಹೊರಟವನಿಗೆ ಯಾವ ಬಿರುದು ಕೊಡ್ತೀರಿ ನೀವು? ಅಧಿಕಾರ ವರ್ಗದಲ್ಲಿರೋರು ಯಾಕೆ ಆತರ ಮಾಡ್ತಾರೆ ಅಂದ್ರೆ, ಹಿಂಗ್ ಮಾತಾಡ್ತಾರಲ್ಲ, ಇವ್ರ ಶಿಷ್ಯರೇ ಅಧಿಕಾರ ವರ್ಗದಲ್ಲಿರೋರು, ಅವ್ರು ಗುರುದಕ್ಷಿಣೆ ಕೊಡ್ತಾ ಇದ್ದಾರೆ. ಕ್ಲಾಸ್ ರೂಮ್ ನಲ್ಲಿ ಇವರು ಅದೇ ಪಾಠ ಮಾಡಿದ್ದು, ಅಧಿಕಾರ ವರ್ಗಕ್ಕೆ ಬಂದ್ರು. ಮತ್ತು ಅಧಿಕಾರ ವರ್ಗಕ್ಕೆ ಬರೋರಾದ್ರೂ ಯಾರು? ವೋಟ್ ಹಾಕಿಸ್ಕೊಂಡವರು. ಆದ್ದರಿಂದ ಆಡಳಿತ ವರ್ಗದಲ್ಲಿರ್ತಕ್ಕಂಥ ಯಾರು ತಮ್ಮ ಕೈಯಲ್ಲಿ ಆಡಳಿತ ಇಟ್ಕೊಂಡಿದ್ದಾರೆ, ದೇ ಆರ್ ವೆರಿ ಇನ್ಕಾಂಪಿಟೆಂಟ್, ದೇ ಆರ್ ಅನ್ಫಿಟ್ ಫಾರ್ ದಿ ಪೋಸ್ಟ್. ಮತ್ತು ಅವರು ಆ ಮಟ್ಟಕ್ಕೆ ಬರೋದಕ್ಕೆ ಈ ಕೆಳಗಡೆ ಬುದ್ಧಿಜೀವಿಗಳು, ಸೋಕಾಲ್ಡ್, ಮತ್ತೆ ಇವು ನಾವು ಬಹಳ ದೊಡ್ಡ ದಿಗ್ಧಂತಿಗಳು ಅಂತ ಇವರು ಅನ್ಕೊಂಡಿದಾರಲ್ಲ, ಇವರೆಲ್ಲ ಎಂಟಿ ಹೆಡ್ಸ್. ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು ಒಂದು ಭಾಗ ಆಯಿತು. ಐಡಿಯಾಲಜಿಕಲಿ ಹಿಂದುತ್ವನೇ ತಪ್ಪಾಗಿ ಅರ್ಥೈಸಿ ಆ ಮೂಲಕ ಅಟ್ಯಾಕ್ ಮಾಡೋದಾಯ್ತು. ಈಗ ಗುರುಗಳೇ, ನಾವು ನೆರೆಯ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಭಾರತದಲ್ಲೂ ಕಾಶ್ಮೀರದ ಉದಾಹರಣೆ ಕೂಡ ಕಣ್ಮುಂದೆ ಇದೆ. ಇನ್ನು 10 ಉದಾಹರಣೆಗಳು. ಹಿಂದೂ ಅನ್ನೋ ಕಾರಣಕ್ಕೇನೆ ವ್ಯಕ್ತಿಗಳನ್ನ ಅಟ್ಯಾಕ್ ಮಾಡೋದು, ಪರ್ಸನಲ್ ಹಾರ್ಮು, ಫಿಸಿಕಲ್ ಹಾರ್ಮು, ಒಂದು ಹಂತಕ್ಕೆ ಹೋಗಿ ಕೊಲೆನೇ ಮಾಡೋ ಹಂತಕ್ಕೆ ಹೋಗ್ತಾ ಇದೆ. ಇದನ್ನ ಕಂಡು ಕೂಡ ಇದು ಟಾರ್ಗೆಟ್ ಹಿಂದೂ ಅಲ್ಲ ಅಂತ ಹೇಳುವವರಿಗೆ ಏನ್ ಹೇಳ್ತೀರಿ? ಆಕ್ಚುಲಿ ಹಿಂದೂ ಏನಾಗಿದ್ದಾನೆ ಅಂದ್ರೆ, ಬೈ ನೇಚರ್ ಬಹಳ ಮೈಲ್ಡ್. ಅವನು ಮೈಲ್ಡ್ ಹಿಂದೂ ಅಂತಲೇ ಪಾಶ್ಚಿಮಾತ್ಯರು ಬಹಳ ವರ್ಷ ಅವನನ್ನು ಕರೀತಾ ಮೈಲ್ಡ್ ಹಿಂದೂ. ಈ ಬೌದ್ಧ ಧರ್ಮ, ಜೈನ ಧರ್ಮ, ಮತ್ತೆ ಸ್ವಲ್ಪ ಮಟ್ಟಿಗೆ ವೈಷ್ಣವ ಧರ್ಮ, ಇವರೆಲ್ಲ ಸೇರಿ ಹಿಂದೂವನ್ನ ಸಿಕ್ಕಾಪಟ್ಟಿ ಮೃದು ಮಾಡಿಬಿಟ್ಟಿದ್ದಾರೆ. ಮೊದಲಿನ ಹಿಂದೂ ಹೀಗಿರಲಿಲ್ಲ. ಅಲೆಕ್ಸಾಂಡರ್ ನೋಡಿ ಹಿಸ್ಟ್ರಿ ಹೇಗೆ ಎಲ್ಲ ಹಾಳು ಮಾಡಿದ್ದಾರೆ. ಅಲೆಕ್ಸಾಂಡರ್ ಇಂಡಿಯಾಗೆ ಬಂದು ಇಲ್ಲಿ ಏನೇನು ಮಾಡ್ದ ಅನ್ನುವಂತಹದ್ದು ಇಂಡಿಯಾದ ಟೆಕ್ಸ್ಟ್ ಬುಕ್ ಓದಿ, ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ ಓದಿ,
ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ ಅಲ್ಲಿ ಅಲೆಕ್ಸಾಂಡರ್ ಅವರಿಗೆ ಮುಂದೆ ನಾವು ಎದುರಿಸಬೇಕಾದವರು ನಂದರು, ಧನನಂದ ಅಂತಿದ್ದಾನೆ. ಅವನ ಹತ್ರ 6 ಲಕ್ಷ ಸೈನಿಕರಿದ್ದಾರೆ, ನನ್ನ ಹತ್ರ ಕೇವಲ 2 ಲಕ್ಷ ಸೈನಿಕರಿದ್ದಾರೆ ಅಂತ ಹೆದರಿ ವಾಪಸ್ ಬಂದಿದ್ದು. ಇದು ಗ್ರೀಸ್ ದೇಶದ ಹಿಸ್ಟ್ರಿ ಪುಸ್ತಕ ಹೇಳೋದು. ನಮ್ಮಲ್ಲಿ ಅದನ್ನು ಹೇಳಿದ್ದಾರೆ ಯಾಕೆ? ಪ್ರತಿಯೊಂದು ದೇಶದ್ರೋಹಿಗಳು ಆಯಕಟ್ಟಾದ ಜಾಗಗಳಲ್ಲಿ ಕುಳಿತುಕೊಂಡು ಈ ದೇಶಕ್ಕೆ ಕಳೆದ 100 ವರ್ಷಗಳಿಂದ ಅಂತಾನೆ ಎಷ್ಟು ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆಕ್ರೋಶ ಬರುತ್ತೆ, ಸಿಟ್ಟು ಬರುತ್ತೆ. ಇಷ್ಟು 20,000 ಸೈನಿಕರು 2 ಲಕ್ಷ ಸೈನಿಕರಿಗೆ ಹಣ್ಣಗಾಯ ನೀರ್ಗಾಯ ಮಾಡುವಷ್ಟು ಶಕ್ತಿ ಇತ್ತಲ್ಲ ಭಾರತೀಯ ಒಬ್ಬ ಹಿಂದುವಿನಲ್ಲಿ, ಆ ಶಕ್ತಿ ಎಲ್ಲಿ ಹೋಯಿತು? ಕ್ರಮೇಣ ಈ ಬೌದ್ಧ ಉಪದೇಶಗಳು, ಜೈನ ಉಪದೇಶಗಳು, ವೈಷ್ಣವರ ಉಪದೇಶಗಳು ಬೇರೆ ಬೇರೆ ರೀತಿಯಲ್ಲಿ ಈ ಜನಾಂಗವನ್ನು ಬಹಳ ಮೈಲ್ಡ್ ಮಾಡಿಬಿಟ್ಟು ಅಹಿಂಸೆ ಎನ್ನುವಂತಹದ್ದು ಅತಿರೇಕಕ್ಕೆ ತಗೊಂಡು ಹೋಗಲಾಯಿತು. ಯಾವ ಮಟ್ಟಕ್ಕೆ ಅಂತಂದ್ರೆ, ಯಾವುದೇ ಆಯುರ್ವೇದದ ಟೆಕ್ಸ್ಟ್ ಬುಕ್ ಪುಸ್ತಕ ನೋಡಿ, ಆಯುರ್ವೇದ ಸಂಪೂರ್ಣವಾಗಿ ಅವನತಿಯನ್ನು ಅನುಭವಿಸಿದ್ದು ಬೌದ್ಧರ ಕಾಲದಲ್ಲಿ ಅಂತ ಬರುತ್ತೆ. ಯಾಕೆಂದ್ರೆ ಯಾವುದೇ ಔಷಧಿ ನೀವು ಕಂಡು ಹಿಡಿದ್ರೆ ಅದನ್ನು ಮಾರ್ಕೆಟ್ ಬಿಡೋಕೆ ಮುಂಚೆ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಇಲಿ ಮೇಲೆ. ಯಾವುದೇ ದೇಶದಲ್ಲಿ ಬಹುಶಃ ಇವತ್ತಿಗೂ ಹಾಗೆ ಇದೆ. ಆದರೆ ಬೌದ್ಧರು ಏನ್ ಮಾಡಿದ್ರು, ಈ ಪ್ರಾಣಿಗಳ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾಣಿಗಳನ್ನು ಕೊಲ್ಲಬೇಡಿ, ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ. ಏನ್ ಬೇರೆ ಎಲ್ಲಿ ನೋಡಬೇಕು? ಆಯುರ್ವೇದ ಆವತ್ತು ಅಲ್ಲಿ ನಿಂತು ಹೋಗಿದ್ದು. ಇದು ಯಾವುದೇ ಆಯುರ್ವೇದದ ಪ್ರೊಫೆಸರ್ ನೀವು ಕೇಳಿ, ಆ ಪುಸ್ತಕದಲ್ಲಿ ಇದನ್ನು ಬರೆಯಲಾಗಿದೆ. ಇಷ್ಟರ ಮಟ್ಟಿಗೆ ಅಹಿಂಸೆಯನ್ನ ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ವಿ ಅಂದ್ರೆ ಇವತ್ತಿಗೂ ಕೂಡ ಅದರ ಫಲ ನಾವು ಅನುಭವಿಸ್ತಾ ಇದ್ದೀವಿ. ವಿ ಹ್ಯಾವ್ ಬಿಕಮ್ ವೆರಿ ಮೈಲ್ಡ್. ಆ ಮೈಲ್ಡ್ನೆಸ್ ಅನ್ನೇ ನೀವೊಂದು ನೆವ ಇಟ್ಕೊಳ್ಳೋದು, ಅವ್ರ ಮೇಲೆ ಇನ್ನಷ್ಟು ಮಾಡೋದು ಎಲ್ಲ ಮಾಡುವಾಗ ಅದಕ್ಕೇನ್ ಮಾಡಬೇಕು? ಇದಕ್ಕೆ ಈ ಒಂದು ಕಾರಣಕ್ಕೆ ಇಂಥ ಅನ್ಯಾಯಗಳು ನಡೆಯದಂತೆ ಏನಾದರೂ ಒಂದು ಸಣ್ಣದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಒಂದು ಸಣ್ಣ ಮಿಲಿಟರಿ, ಹೇಗೆ ನೀವು ರಿಸರ್ವ್ಡ್ ಪೊಲೀಸ್ ಅಂತ ಮಾಡಿಟ್ಟಿರ್ತೀರಿ, ಹಾಗೆ ಈ ರೀತಿ ಈ ಮೈಲ್ಡ್ ಜನರನ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೂ ಒಂದು ವ್ಯವಸ್ಥೆ ಆಗಬೇಕು. ನೀವು ಹೀಗೆಲ್ಲ ಮೈಲ್ಡ್ ಆಗಿ ಕೂತ್ಕೊಂಡು ನಡೆಯಲ್ಲ. ಅಹಿಂಸಾ ಪರಮೋ ಧರ್ಮ, ಇದು ಸನ್ಯಾಸಿಗಳಿಗೆ ಅನ್ವಯಿಸುವಂತ ಮಾತು, ಗೃಹಸ್ಥರಿಗೆ ಅನ್ವಯಿಸುವ ಮಾತಲ್ಲ. ಹಿಂಗಂದ್ಬಿಟ್ರೆ ಹಿಂಸೆನೇ ಹಾಗಾದ್ರೆ ಪರಿಹಾರ ಅಂತ ಕೇಳ್ಬಿಡ್ತಾರೆ. ಒಂದು ಕೊಲೆ ಆಯ್ತು ಅಂತಂದ್ರೆ ಕೊಲೆ ಮಾಡಿದವನನ್ನ ಕೊಲೆ ಮಾಡ್ಬಿಟ್ರೆ ಅಲ್ಲಿಗೆ ಏನು ಅದಕ್ಕೆ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಇದನ್ನ? ಹಿಂಸೆನೇ ಪರಿಹಾರನ? ಮತ್ತೆ ಅಲ್ಲಿಗೆ ಬಂದು ನಿಂತು ಬಿಡುತ್ತೆ ವಾದ. ನೋಡಿ, ಪುಲಿಕೇಶಿ ಅಂತ ನಮ್ಮಲ್ಲೊಬ್ಬ ರಾಜ ಇದ್ದ. ಅವನ ಕಾಲದಲ್ಲಿ ಯಾರೂ ಕೂಡ ಮನೆಗೆ ಬೀಗ ಹಾಕ್ತಾ ಇರಲಿಲ್ಲ ರಾತ್ರಿ ಹೊತ್ತು. ಚೈನಾ ದೇಶದ ಅಲ್ಲಿಂದ ಬಂದ ಯಾತ್ರಿಕ ಸ್ಪಷ್ಟವಾಗಿ ಹೇಳ್ತಾನೆ, ಪುಲಿಕೇಶಿಯ ಕಾಲದಲ್ಲಿ ರಾತ್ರಿ ಹೊತ್ತು ಯಾರು ಕೂಡ ಮನೆಗೆ ಬೀಗ ಹಾಕ್ತಿರ್ಲಿಲ್ಲ. ಇಂಥ ದಿನಗಳನ್ನು ನಾವು ಕಾಣಬೇಕೋ ಬೇಡವಾ? ಯಾವ ಕಾರಣಕ್ಕಾಗಿ ಕಳ್ಳನ ಕೈಯನ್ನು ಕತ್ತರಿಸ್ತಿದ್ರು? ದುಬೈ ಇದೆ, ದುಬೈ ಕೇಳಿದಿರಿ ನೀವು, ಮಸ್ಕಟ್ ಇದೆ. ರಾತ್ರಿ 2 ಗಂಟೆಗೆ ಒಂದು 10 ಜನ ಯುವತಿಯರು ರೋಡ್ ಮೇಲೆ ಆರಾಮವಾಗಿ ಕೇಕೆ ಹಾಕೊಂಡು ನಗ್ತಾ ದುಬೈನಲ್ಲಿ ಆರಾಮವಾಗಿ ಓಡಾಡಬಹುದು. ಬೆಂಗಳೂರಲ್ಲಿ ಆಗುತ್ತಾ? ದುಬೈನಲ್ಲೂ ಮಸ್ಕಟ್ನಲ್ಲಿ ಯಾರಾದರೂ ಸ್ತ್ರೀಯರಿಗೆ ಅವಮಾನ ಮಾಡಿದರೆ, ಕೆಣಕಿದರೆ ಒಂದು ರೂಮ್ನಲ್ಲಿ ಹಾಕಿ ಟೆಂಪರೇಚರ್ -20 ಮಾಡಿ 2 ದಿನ ಇಡ್ತಾರೆ. ಏನಾಗ್ತಾನ ಅವನು? ಯಾವತ್ತೂ ನೆನಪಿಟ್ಕೊಳ್ಳಿ, ಯಾವುದೇ ಸಮಾಜದಲ್ಲಿ 90%ಕ್ಕಿಂತಲೂ ಹೆಚ್ಚಿನ ಜನ ಶಿಕ್ಷೆಯ ಹೆದರಿಕೆಯಿಂದಲೇ ನ್ಯಾಯವಾಗಿ ನಡ್ಕೊಳ್ತಾರೆ. ಓಹೋ, ಎಜುಕೇಟ್ ಮಾಡಬೇಕು, ಬುರುಡೆ ಬಿಡೋದು ಬಹಳ ಸುಲಭ. ಯಾವ ದೇಶದಲ್ಲೂ ಇಲ್ಲ ಹಾಗೆ.